ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುವ ಮಹಿಳಾ ವೈದ್ಯಕೀಯ ಸಿಬ್ಬಂದಿ ಹಾಗೂ ವೈದ್ಯಕೀಯ ವಿದ್ಯಾರ್ಥಿನಿಯರಿಗೆ ಸಮಸ್ಯೆ ಆಗದಂತೆ ಸೂಕ್ತ ಭದ್ರತಾ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಐಎಂಎ ಉತ್ತರ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಭಟ್ ಒತ್ತಾಯ ಮಾಡಿದರು. ಕಾರವಾರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಮುಖ್ಯವಾಗಿ ಜಿಲ್ಲೆಯ ಕೆಲವು ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುವ ನರ್ಸ್ಗಳಿಗೆ ಸೂಕ್ತ ರೀತಿಯ ಶೌಚಾಲಯ ಇಲ್ಲ, ವಿಶ್ರಾಂತಿಗಾಗಿ ಕೊಠಡಿಗಳಿಲ್ಲ. ಇದರಿಂದ ಅವರು ತೊಂದರೆ ಅನುಭವಿಸುತ್ತಿದ್ದಾರೆ. ಸೂಕ್ತ ಭದ್ರತೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಕೋಲ್ಕತ್ತಾದ ವೈದ್ಯಕೀಯ ಕಾಲೇಜಿನ ವೈದ್ಯೆಯ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿರುವುದು ಖಂಡನೀಯವಾಗಿದೆ. ಆರೋಗ್ಯ ವೃತ್ತಿಪರರಿಗೆ ಖಾಸಗಿ ಆಸ್ಪತ್ರೆಯಲ್ಲಿರುವ ಸುರಕ್ಷತಾ ವಾತಾವರಣ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ. 100 ವರ್ಷಕ್ಕೂ ಅಧಿಕ ಇತಿಹಾಸವಿರುವ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂತಹ ಘಟನೆ ನಡೆದಿದೆ. ಆದರೂ ಪೊಲೀಸರು ಸರ್ಕಾರ ರಕ್ಷಣೆಗೆ ಕಲ್ಪಿಸುತ್ತಿಲ್ಲ. ಇಂತಹ ಘಟನೆಯಿಂದ ಮಹಿಳಾ ವೈದ್ಯಕೀಯ ಸಿಬ್ಬಂದಿಗಳು ಆತಂಕ ವ್ಯಕ್ತಪಡಿಸುವಂತಾಗಿದೆ ಎಂದರು. ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ವೈದ್ಯಕೀಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ಶಿವಾನಂದ ಕುಡ್ತಳ್ಕರ್, ಕೋಲ್ಕತ್ತಾ ಘಟನೆ ಖಂಡನೀಯ. ಕ್ರಿಮ್ಸ್ನ ನರ್ಸ್ಗಳಿಗೆ ವಿಶ್ರಾಂತಿ ಕೊಠಡಿ, ಪ್ರತ್ಯೇಕ ಶೌಚಾಲಯ ಇಲ್ಲದೆ ಇದ್ದರೂ ಸಾಧ್ಯವಾದಷ್ಟು ವ್ಯವಸ್ಥೆ ಮಾಡಲಾಗಿದೆ. ಹೊಸದಾಗಿ 450 ಹಾಸಿಗೆ ಆಸ್ಪತ್ರೆ ನಿರ್ಮಾಣವಾಗುತ್ತಿದೆ. ಅದು ಪೂರ್ಣಗೊಂಡ ನಂತರ ಸರಿಯಾದ ವ್ಯವಸ್ಥೆ ಆಗಲಿದೆ ಎಂದರು. ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳೇ ಹೆಚ್ಚಾಗಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಹೀಗಾದರೆ ವಿದ್ಯಾರ್ಥಿಗಳು ಆತಂಕದಲ್ಲಿರುವಂತಾಗಿದೆ. ರಕ್ಷಣೆ ನೀಡಬೇಕಿದ್ದ ಸರ್ಕಾರ, ಪೊಲೀಸ್ ಇಲಾಖೆ ನಿಷ್ಕ್ರಿಯವಾದರೆ ವೈದ್ಯ ವರ್ಗದವರು ಭಯ ಮುಕ್ತವಾಗಿ ಕರ್ತವ್ಯ ನಿರ್ವಹಿಸಲು ಸಾಧ್ಯವಿಲ್ಲ. ಹೀಗಾಗಿ ಸರ್ಕಾರ ನಿಯಮದಂತೆ ಪ್ರತಿ ಜಿಲ್ಲಾಸ್ಪತ್ರೆಯಲ್ಲಿ 40, ತಾಲೂಕು ಆಸ್ಪತ್ರೆಯಲ್ಲಿ ತಲಾ 12 ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತಲಾ 2ರಂತೆ ಭದ್ರತಾ ಸಿಬ್ಬಂದಿಗಳನ್ನು ಕಡ್ಡಾಯವಾಗಿ ನೇಮಿಸಬೇಕು. ಜೊತೆಗೆ ತಾಲೂಕಾಸ್ಪತ್ರೆಯಲ್ಲಿ 24x7 ಕಾರ್ಯನಿರ್ವಹಿಸಲು ಒಬ್ಬ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಬೇಕೆಂದು ಒತ್ತಾಯಿಸಿದರು. ವೈದ್ಯರ ಮೇಲೆ ಸ್ವಾತಂತ್ರ್ಯೋತ್ಸವ ದಿನವೇ ನಡೆದ ಗೂಂಡಾಗಿರಿಯನ್ನು ಪ್ರತಿಭಟಿಸಿ ಭಾರತೀಯ ವೈದ್ಯಕೀಯ ಸಂಘವು 17/8/24 ಅಂದರೆ ಇವತ್ತು ಮುಂಜಾನೆ 6 ಗಂಟೆಯಿಂದ 18/8/24 ಮುಂಜಾನೆ ನಾಳೆ ಬೆಳಿಗ್ಗೆ 6 ಗಂಟೆವರೆಗೆ ದೇಶದಾದ್ಯಂತ ಸೇವೆಯನ್ನು ಹಿಂತೆಗೆದುಕೊಳ್ಳಲು ನಿರ್ಧರಿಸಿದೆ. ತುರ್ತು ಚಿಕಿತ್ಸೆಗಳು ಲಭ್ಯವಿರುತ್ತವೆ ಹಾಗೂ ಕ್ಯಾಶುಯಾಲಿಟಿಯಲ್ಲಿ ವೈದ್ಯರ ಸೇವೆ ಲಭ್ಯವಿರುತ್ತದೆ. ಸೇವೆಯ ಹಿಂತೆಗೆತವು ಆಧುನಿಕ ವೈದ್ಯ ಪದ್ಧತಿಯ ವೈದ್ಯರಿಗೆ ಅನ್ವಯಿಸುತ್ತದೆ. ಭಾರತೀಯ ವೈದ್ಯಕೀಯ ಸಂಘವು ವೈದ್ಯರಿಗಾಗಿ ದೇಶದ ಸಹಾನುಭೂತಿಯನ್ನು ಅಪೇಕ್ಷಿಸುತ್ತದೆ. ಈ ಒಂದು ಹಂತದಲ್ಲಿ ನಾವು ವೈದ್ಯರನ್ನು ಶೋಷಣೆ ಮಾಡ್ತಾ ಇದ್ದೇವೆ. ನಮಗೆ ಇಷ್ಟು ದಿವಸ ಏನಿಸ್ತಿತ್ತು, ನಮ್ಗೆ ಏನಿಸ್ತಾ ಇತ್ತು ಅಂದ್ರೆ ಯಾವುದೇ ಒಂದು ರೋಗಿ ಸಾಯ್ತಾರೆ, ಅವಾಗ ಮನೆ ಜನ ಬಂದು ಸ್ವಲ್ಪ ಸಾಮಾನ್ಯವಾಗಿ ತೂಕ ಇರ್ತದೆ, ವೈದ್ಯರ ಮೇಲೆ ಒಂದು 2-3 ಮಾತಾಡ್ತಾರೆ, ಮತ್ತೆ ಕರೆಕ್ಟ್ ಆಗುತ್ತೆ. ಆದ್ರೆ ಇವತ್ತಿನ ದಿನ ನಾವು ನೋಡ್ಬೇಕಂದ್ರೆ ಒಬ್ಬ ವ್ಯಕ್ತಿ ಅಥವಾ ಎಷ್ಟು ಜನ ವ್ಯಕ್ತಿ ನಮ್ಮ ಒಬ್ಬ PG ಸ್ಟೂಡೆಂಟ್ ರೇಪ್ ಮಾಡಿ ಮರ್ಡರ್ ಮಾಡುವ ಅಂತ ಬಂದರೂ ಕೂಡ ನಮ್ಮ ಸರ್ಕಾರದಿಂದಾಗಲಿ ನಮ್ಮ ಈ ಪೊಲೀಸ್ ಇಲಾಖೆಯಿಂದ ತನಿಖೆ ಮಾಡಕ್ಕಾಗ್ತಾ ಇರುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಯಾರ ಹೊಣೆಗಾರರು ಏನ್ ಮಾಡಬೇಕು, ಮತ್ತೆ ನಮ್ಮಂತ ವೈದ್ಯರು ಹೇಗೆ ಸರ್ಕಾರದಲ್ಲಿ ಸೇವೆ ಕೊಡಬೇಕು. ಈ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಅವ್ರ ಸ್ಟಾಫ್ ಯಾವ ಇರ್ತಾರೆ, ಈ ರಾತ್ರಿ ಸಮಯದಲ್ಲಿ ನಮ್ಮ ಈ ಹುಡುಗಿಯರು, ನಮ್ಮ ಈ ಸ್ಟಾಫ್, PG ಸ್ಟೂಡೆಂಟ್ಸ್ಗಳು, ಹಾಸ್ಟೆಲ್ ಸ್ಟೂಡೆಂಟ್ಸ್ಗಳು ಅಥವಾ ಹೌಸ್ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ನಾವು ಎಲ್ಲೆಲ್ಲಿಂದ ಸೆಕ್ಯೂರಿಟಿ ಗಾರ್ಡ್ ಮಾಡಕ್ಕಾಗುತ್ತೆ. ಸೊ ಆದ ಕಾರಣಕ್ಕೆ ಇಮಿಡಿಯೇಟ್ ಆಗಿ ನಾವು ಪೊಲೀಸಿಗೆ ಕಾಲ್ ಮಾಡಿದ್ರೆ ಪೊಲೀಸರು ಕಂಪ್ಲೇಂಟ್ ಕೊಡಿ, ಏನಾಗಿದೆ ಹೇಗಾಗಿದೆ ಅಂತ ಕೇಳುವಷ್ಟರಲ್ಲಿ ಅನಾಹುತ ಆಗಿರುತ್ತೆ. ನಂದು ಇವತ್ತಿನ ಈ ಇದೇ ಸಭೆಯಲ್ಲಿ ನಾವು ಬರೇ ಮಾತಾಡೋದ್ರಿಂದ ನಿಮಗೆಲ್ಲ ಗೊತ್ತಿದೆ, ಕೇರಳದಲ್ಲಿ ಒಂದು ಈ ತರ ಘಟನೆ ಆಗಿತ್ತು, ಸ್ಟೇವ್ ಆಗಿತ್ತು, ಒಂದು 2-3 ದಿವಸ ಪೇಪರ್ಗಳಲ್ಲಿ ಬಂದಂಗಾಯ್ತು, ಆಮೇಲೆ ವಿಷಯ ಅಲ್ಲೇ ಹೋಯ್ತು. ಇದು ಪ್ರಕರಣ, ಈ ಪ್ರಕರಣ ಕೂಡ ಹೀಗೆ ಇದೆ. ಈಗ ಅಲ್ಲಿ ಡೆತ್ ಆಗಿದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, CBI ಎನ್ಕ್ವೈರಿ ಆಗಿದೆ, 15 ದಿವಸ ತನಿಖೆ ಮಾಡ್ದಂಗೆ ಮಾಡ್ತಾರೆ, ಯಾರೋ ಒಬ್ಬರ ಕಲ್ಪ್ರಿಟ್ ತಗೊಂಡು ಹೋಗಿ ಶಿಕ್ಷೆ ಮಾಡ್ದಂಗೆ ಮಾಡ್ತಾರೆ, ವಿಷಯ ಇಲ್ಲೇ ಮುಗಿದೋಗುತ್ತೆ. ಆದರೆ ಪ್ರತಿ ಸಲ ಈ ತರ ಆಗ್ತಾ ಇದ್ರೆ ವೈದ್ಯಕೀಯ ಎಸ್ಪೆಷಲಿ ನಿಮ್ಮ ಮಕ್ಕಳು, ನಿಮ್ಮ ವರ್ಗಗಾರ, ನಿಮ್ಮ ಮಕ್ಕಳು ಡಾಕ್ಟರ್ ಆಗ್ಬೋದು, ನಿಮ್ಮ ಯಾವ ಹುಡುಗಿನ ನಾವು ಡಾಕ್ಟರ್ ಆಗ್ಬೋದು, ಅವ್ರಿಗೆ ಏನ್ ರಕ್ಷಣೆ ಇದೆ? ಆದ ಕಾರಣಕ್ಕೆ ದಯವಿಟ್ಟು ನಾವು ಪತ್ರಕರ್ತರಿದ್ರೆ, ವೈದ್ಯರಿದ್ರೆ, ನೀವು ಕೆಲವು ವೈದ್ಯರು ಪತ್ರಕರ್ತರ ಕೆಲಸ ಮಾಡ್ತಾ ಇದ್ದಾರೆ, ಅಂತವ್ರೆಲ್ಲ ಸೇರಿ ಇದನ್ನ ಯೋಚನೆ ಮಾಡಿ ನಾವು ಸಮಾಜಕ್ಕೆ ಒಂದು ಏನ್ ಮೆಸೇಜ್ ಕೊಡಬೇಕು. ಯಾಕಂದ್ರೆ ನಾಳೆ ನಮ್ಮ ಹುಡುಗಿರೇ ಡಾಕ್ಟರ್ ಬೇಡಪ್ಪ ಸಾಯಿಸ್ತಾರೆ ಅಂತ ಒಂದು ಭಾವನೆ ಬರಬಾರ್ದು. ಅವ್ರು ನಾಳೆ ಒಳ್ಳೆ ಸ್ಕೋರ್ ತಗೊಂಡು ಓದಿದ್ರು ಕೂಡ ಅವ್ರಿಗೆ ಡಾಕ್ಟರ್ ಮಾಡ್ಲಿಕ್ಕೆ ಯಾರು ಕಳಿಸಲ್ಲ. ಯಾಕಂದ್ರೆ ಇಂಜಿನಿಯರ್ ಮಾಡೋದು ಮನೆಗಿರೋ ಏನಾದ್ರು ಮಾಡಿದ್ರೆ ಮದುವೆ ಮಾಡಿದ್ರೆ ಸಾಕು, ಆ ತರ ಥಿಂಕಿಂಗ್ ಮಾಡ್ತಾರೆ. ಈಗ ಪೇಪರ್ ಅಲ್ಲಿ ನೋಡ್ತಾ ಇದ್ದೀವಿ, ಈಗೆಲ್ಲ ಸ್ಕಾಲರ್ ಹುಡುಗರಿದ್ದಾರೆ, ಬಡವರಿದ್ದಾರೆ, ಬಹಳಷ್ಟು ಜನ ಅವರು ರ್ಯಾಂಕ್ ಬಂದಿದ್ದಾರೆ. ಈ ತರ ಪ್ರಕರಣಗಳು ಆದ್ಮೇಲೆ ಅವ್ರು ಯಾಕೆ MBBS ಡಾಕ್ಟರ್ ವೈದ್ಯ ಮಾಡಕ್ ಹೋಗ್ತಾರೆ, PG ಮಾಡಕ್ ಹೋಗ್ತಾರೆ? ನಮಗೆ ರಕ್ಷಣೆ ಇಲ್ಲ. ನಮ್ಮ ಮಗಳನ್ನ ನಾವು ಓದಿಸಿ ಯಾರಾದ್ರೂ ಸಾಯಿಸ್ಬೇಕಾ? ಅವ್ರು ಬಡಕೊಳಕ್ಕಿಂತ ಅವ್ರ ಮದುವೆ ಮಾಡೋದು ಬೆಸ್ಟ್ ಅಂತ ಅವ್ರಿಗೆ ಅನ್ಸ್ಬೋದು. ಸೊ ಆದ ಕಾರಣಕ್ಕಾಗಿ ನಾನು ಈ ನೇರದಂತ ಎಲ್ಲ ಪತ್ರಿಕೆಯವರಿಗೆ ಒಂದು ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ದಯವಿಟ್ಟು 1-2 ಸಲ ವೈದ್ಯರಿಂದ ಕೂಡ ಏನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗ್ಬಹುದು. ಆದ ಕಾರಣಕ್ಕಾಗಿ ಅದು ವೈದ್ಯರು ಆತರ ಅಲ್ಲ ಅಥವಾ ಹಿಂಗೆ ಅಂತಾರೆ. ಯಾವುದೋ ಒಂದು ವ್ಯಕ್ತಿ ಒಂದ್ ಸಣ್ಣ ಪುಟ್ಟ ಕಾಯಿಲೆ ಆದಾಗ ಡಾಕ್ಟರ್ಸ್ಗಳು ಬೇರೆ ಏನಾದ್ರು ಪೇಷಂಟ್ ನೋಡ್ತಾ ಇರ್ಬೋದು, ಸಾಮಾನ್ಯವಾಗಿ ಆಜುಬಾಜು ಸ್ವಲ್ಪ ವಿರಸ ಆಗ್ಬಹುದು ವೈದ್ಯರೆಲ್ಲ ಹೋಗಿ. ಬಟ್ ಈ ಪ್ರಕರಣ ಬೇರೆ ಇದೆ, ಆ ಪ್ರಕರಣ ಬೇರೆ ಇದೆ. ಈ ಪ್ರಕರಣಕ್ಕೆ
ಕೃತ್ಯ ನಡೆದಿದೆ ಇಲ್ಲಿ. ಒಂದು ಆಗಿದೆ, ಒಂದು ಒಬ್ಬ ಹೆಣ್ಣು ಮಗಳನ್ನು ಸಾಯಿಸಿದ್ದಾರೆ, ಸಾಯಿಸಿದ ಮೇಲೆ ಅವರನ್ನ ಏನೋ ತನಿಖೆನೂ ಮಾಡಿಲ್ಲ. ಸೊ ಇಂಥ ಪ್ರಕರಣಗಳು ಆಗ್ತದೆ ಅಂತ ನಮಗೆ ಬಹಳ ದುರದೃಷ್ಟಕರ. ಇವತ್ತಿನ ದಿನ ನಾವು ಬಹಳ ಇಲ್ಲಿ ಯಾಕಂದ್ರೆ ಮುಂದೆ ಅಳುವಂತ ಒಂದು ಪರಿಸ್ಥಿತಿ ಇದೆ. ಯಾಕಂದ್ರೆ ನಮ್ಮ ರಕ್ಷಣೆ ಮಾಡೋರು ಯಾರು? ಒಂದು ವೇಳೆ ಎಲ್ಲ ವೈದ್ಯರು ತಮ್ಮ ಕರ್ತವ್ಯವನ್ನು ಬಿಟ್ಟು ಹೊರಗೆ ನಿಂತುಕೊಂಡ್ರೆ ಇಲ್ಲಿರುವ ರೋಗಿಗಳಿಗೆ ತಪಾಸಣೆ ಮಾಡೋದು ಸ್ವಲ್ಪ ಈ ಒಂದು 5 ನಿಮಿಷದಲ್ಲಿ ತಾವೆಲ್ಲ ಯೋಚನೆ ಮಾಡಬೇಕು. ಒಂದೇ ಸಮಯದಲ್ಲಿ ಎಲ್ಲ ವೈದ್ಯರು ರಾಜ್ಯ ವೈದ್ಯಕೀಯ ಸಿಬ್ಬಂದಿ ಸಂಘಟನೆ ಜಿಲ್ಲಾ ಘಟಕದ ಅಧ್ಯಕ್ಷ ನರೇಂದ್ರ ಪವಾರ್, ಡಾಕ್ಟರ್ ಶ್ರುತಿ ಎಚ್, ಐಎಂಎ ಕಾರವಾರ ಶಾಖೆಯ ಸದಸ್ಯರಾದ ಡಾಕ್ಟರ್ ಶರದ್ ಕೋಲ್ವೇಕರ್, ಡಾಕ್ಟರ್ ಕೀರ್ತಿ ನಾಯ್ಕ್, ಡಾಕ್ಟರ್ ಸುಷ್ಮಾ, ಡಾಕ್ಟರ್ ಸವಿತಾ, ಕ್ರಿಮ್ಸ್ ಹಾಗೂ ಜಿಲ್ಲಾಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗಳು, ವೈದ್ಯಕೀಯ ವಿದ್ಯಾರ್ಥಿ ಯೂನಿಯನ್ ಸದಸ್ಯರು, ವೈದ್ಯ ವಿದ್ಯಾರ್ಥಿಗಳು ಹಾಜರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.